ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? DCC ಬ್ಯಾಂಕ್ನಲ್ಲಿ ಒಂದು ನೇಮಕಾತಿ ಅರ್ಜಿಗಳನ್ನು ಕರೆದಿದ್ದಾರೆ. ಬನ್ನಿ ವಿಡಿಯೋನಲ್ಲಿ ಎಲ್ಲ ಮಾಹಿತಿ ತಿಳಿಯೋಣ. ಮತ್ತು ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ತಪ್ಪುಗಳನ್ನು ನೀವು ಮಾಡ್ತೀರಿ, ಆ ಎಲ್ಲ ತಪ್ಪುಗಳನ್ನು ನೀವು ಮಾಡಬಾರ್ದು ಮತ್ತು ಏನು ಇಂಪಾರ್ಟೆಂಟ್ ಮಾಹಿತಿ ಇದೆ ಎಲ್ಲ ಈ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. DCC ಬ್ಯಾಂಕ್ನ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೋಡಿ, ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಒಂದು ಲಿಂಕನ್ನು ಬ್ಲಿಂಕ್ ಮಾಡ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ DCC ಒಂದು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಬೆಳಗಾವಿ ಅಂತೂ ಒಂದು ಅಪ್ಲಿಕೇಶನ್ ಪೇಜ್ ಇಲ್ಲಿಂದ ಓಪನ್ ಆಗುತ್ತೆ. ಅರ್ಜಿ ಸಲ್ಲಿಸುವವರು ನೋಡಿ, ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ವಿಡಿಯೋನಲ್ಲಿ ನಾವು ಆ ನೋಟಿಫಿಕೇಷನ್ನಲ್ಲಿ ಮತ್ತು ಇನ್ಸ್ಟ್ರಕ್ಷನ್ಗಳನ್ನು ಏನು ಕೊಟ್ಟಿರ್ತಾರೆ ಅಪ್ಲಿಕೇಶನ್ಗಳನ್ನು ನೀವು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಟಿಫಿಕೇಶನ್ ಡೌನ್ಲೋಡ್ ಮಾಡಲು ನೋಡಿ, ಈ ಲಿಂಕ್ ಮೂಲಕ ಇಲ್ಲಿ ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ರೆ ನೋಡಿ, ನೇರ ನೇಮಕಾತಿ ಪ್ರಕಟಣೆ 2026 ಅಂತ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, DCC ಬ್ಯಾಂಕ್ ಬೆಳಗಾವಿಯಲ್ಲಿ ಖಾಲಿ ಇರುವ ವಿವಿಧ ವೃಂದಗಳಲ್ಲಿ 104 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೆಸ್ತಾ ಇದ್ದಾರೆ. ಇದರಲ್ಲಿ ಒಂದು ಹುದ್ದೆಗಳ ವರ್ಗೀಕರಣ ನೋಡಿದರೆ, ದ್ವಿತೀಯ ದರ್ಜೆ ಒಂದು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ನೋಡಿ 83 ಹುದ್ದೆಗಳಿವೆ. ಇದರಲ್ಲಿ ನೀವು ನೋಡೋದಾದರೆ ಪರಿಶಿಷ್ಟ ಜಾತಿಯಲ್ಲಿ 12, ಪರಿಶಿಷ್ಟ ಪಂಗಡದಲ್ಲಿ 3 ಹುದ್ದೆಗಳು, ಪ್ರವರ್ಗ 1 4, ಪ್ರವರ್ಗ 2A ಕ್ಯಾಟಗರಿ ಅಭ್ಯರ್ಥಿಗಳಿಗೆ 12 ಹುದ್ದೆಗಳು, ಪ್ರವರ್ಗ 2B ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ಹುದ್ದೆಗಳು ಮತ್ತು ಪ್ರವರ್ಗ 3A ಕ್ಯಾಟಗರಿಯಲ್ಲಿ 3 ಮತ್ತು 3Bಯಲ್ಲಿ 3 ಮತ್ತು ಸಾಮಾನ್ಯನಲ್ಲಿ 42 ಹುದ್ದೆಗಳಿಗೆ ಸೇರಿಸಿ 83 ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿ ಕರೆದಿರ್ತಾರೆ. ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ವಿದ್ಯಾರ್ಥಿ ನೋಡಿ, ಇಲ್ಲಿ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BA BSc BCom ಪದವಿಯಲ್ಲಿ ಪಾಸಾಗಿರಬೇಕು. ಅದೇ ರೀತಿ ಇಲ್ಲಿ ಗನ್ಮೆನ್ ಹುದ್ದೆಗಳಿಗೆ ಕೂಡ ಅರ್ಜಿಗಳನ್ನು ಕರೆದಿದ್ದಾರೆ. ಒಂದು ಹುದ್ದೆಯಲ್ಲಿ ಖಾಲಿವೆ. ಇಲ್ಲಿ ಇದಕ್ಕೆ ನೋಡಿ, ಒಂದು ಕನಿಷ್ಠ ವಿದ್ಯಾರ್ಥಿ 10ನೇ ತರಗತಿಯಲ್ಲಿ ನೀವು ಪಾಸಾಗಿರಬೇಕು. ಇದರ ಜೊತೆಗೆ ವ್ಯಾಲಿಡ್ ಆರ್ಮ್ ಲೈಸೆನ್ಸನ್ನು ಹೊಂದಿದವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಸಿಪಾಯಿ ಹುದ್ದೆಗಳಿಗೆ ನೋಡೋದಾದರೆ ನೋಡಿ, ಇಲ್ಲಿ ಟೋಟಲ್ 20 ವೇಕೆನ್ಸಿಗಳನ್ನು ಕರೆದಿರ್ತಾರೆ. ಇದಕ್ಕೆ ನೀವು SLC ತರಗತಿಯಲ್ಲಿ ಪಾಸಾದವರು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಸಾಮಾನ್ಯ ಸೂಚನೆಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಸಿಪಾಯಿ ಮತ್ತು ಗನ್ಮ್ಯಾನ್ ಹುದ್ದೆಗಳನ್ನು ಹೊರತುಪಡಿಸಿ ಇಲ್ಲಿ ನೋಡೋದಾದರೆ ದ್ವಿತೀಯ ದರ್ಜೆ ಗುಮಾಸ್ತ ಹುದ್ದೆಗಳ ಒಂದು ನೇಮಕಾತಿ ಅಭ್ಯರ್ಥಿಗಳು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನನ್ನು ನೀವು ಜ್ಞಾನವನ್ನು ಹೊಂದಿರಬೇಕಾಗುತ್ತದೆ. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ತಮಗೆ ಇಲ್ಲಿ ಕಡ್ಡಾಯವಾಗಿ ತಮಗೆ ಇರಬೇಕಾಗುತ್ತದೆ. ಅರ್ಜಿ ಸಲ್ಲಿಸಲು ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಇಲ್ಲಿ ಮತ್ತೊಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದೇ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸತಕ್ಕದ್ದು ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಒಂದೇ ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ ಮೊದಲೇ ಸಲ್ಲಿಸಿದ ಒಂದು ಅರ್ಜಿಯನ್ನು ಮಾತ್ರ ಇಲ್ಲಿ ಮಾನ್ಯ ಮಾಡಲಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಒಂದೇ ಸರಿ ರಿಜಿಸ್ಟ್ರೇಷನ್ ಮಾಡಿ, ಮಿಸ್ಟೇಕ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ಒಂದೇ ಚಾನ್ಸ್ ಇದೆ. ಇಲ್ಲಿ ಫಸ್ಟ್ ಏನು ಅಪ್ಲಿಕೇಶನ್ ಹಾಕ್ತೀರಿ ಅದೇ ಕನ್ಸಿಡರ್ ಆಗುತ್ತೆ. ಅದನ್ನೇ ನೀವು ಸರಿಯಾಗಿ ಅಪ್ಲಿಕೇಶನನ್ನು ಇಲ್ಲಿ ಹಾಕ್ಕೊಂಡು ಅರ್ಜಿಗಳನ್ನು ಸಲ್ಲಿಸಿ. ಇಲ್ಲಿ ಅರ್ಜಿ ಶುಲ್ಕ ನೋಡೋದಾದ್ರೆ ನೋಡಿ ಎಷ್ಟೆಷ್ಟಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನೋಡೋದಾದರೆ ₹500 ನೀವು ಇಲ್ಲಿ ಪಾವತಿ ಮಾಡಬೇಕು. ಇತರೆ ವರ್ಗದ ಅಭ್ಯರ್ಥಿಗಳು ನೋಡಿ ₹1,000 ನೀವು ಪಾವತಿ ಮಾಡಿ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ನೋಡಿ, ಅರ್ಜಿಗಳು 27 ಜುಲೈ 2026 ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27 ಆಗಸ್ಟ್ 2026 ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ಅರ್ಜಿ ಶುಲ್ಕ ಪಾವತಿಸಲು ನೋಡಿ 27/8/2026 ಕೊನೆಯ ದಿನಾಂಕವಾಗಿರುತ್ತದೆ. ಏಜ್ ಲಿಮಿಟ್ ನೋಡೋದಾದ್ರೆ ನೋಡಿ, ಅಭ್ಯರ್ಥಿಗಳಿಗೆ ಏಜ್ ಲಿಮಿಟ್ ಎಷ್ಟಿದೆ. 27/8/2026 ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ಇರಬೇಕು, ಗರಿಷ್ಠ 40 ವರ್ಷ ಇಲ್ಲಿರಬೇಕಾಗುತ್ತದೆ. ಅದೇ ರೀತಿ OBC ವರ್ಗದ ಅಭ್ಯರ್ಥಿಗಳಿಗೆ ನೋಡಿ ಕನಿಷ್ಠ 18, ಗರಿಷ್ಠ 38 ವರ್ಷ. ಸಾಮಾನ್ಯ ವರ್ಗದಲ್ಲಿ ಅರ್ಜಿ ಸಲ್ಲಿಸುವವರಿಗೆ ಗರಿಷ್ಠ 18 ಮತ್ತು ಮ್ಯಾಕ್ಸಿಮಮ್ 35 ವರ್ಷ ಇಲ್ಲಿ ಏಜ್ ಒಂದು ಲಿಮಿಟನ್ನು ಕೊಟ್ಟಿರ್ತಾರೆ. ಶೈಕ್ಷಣಿಕ ವಿದ್ಯಾರ್ಥಿ ನೋಡಿದ್ರೆ ನೋಡಿ, ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಸಂಬಂಧಿಸಿದ ಹುದ್ದೆಗಳಿಗೆ ಸೂಚಿಸಿರುವ ವಿದ್ಯಾರ್ಥಿಗಳನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. ಅಭ್ಯರ್ಥಿಗಳು ಅರ್ಜಿಯಲ್ಲಿ ಎಲ್ಲ ಸೆಮಿಸ್ಟರ್ ಅಥವಾ ವರ್ಷಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ಮತ್ತು ಪಡೆದಿರುವ ಅಂಕಗಳನ್ನು ಕ್ರೋಢೀಕರಿಸಿ ಸರಾಸರಿ ಅಂಕಗಳನ್ನು ಸ್ಪಷ್ಟವಾಗಿ ಇಲ್ಲಿ ನಮೂದಿಸಬೇಕು ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸೆಮಿಸ್ಟರ್ ವೈಸ್ ನೀವು ಮಾರ್ಕ್ಸ್ಗಳನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದೇ ರೀತಿ ಗ್ರೇಡ್ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಅವರು ಗ್ರೇಡ್ ಅಂಕಗಳನ್ನು ಶೇಕಡಾವಾರು ಅಂಕಗಳಿಗೆ ಒಂದು ಪರಿವರ್ತಿಸಿ ವಿಶ್ವವಿದ್ಯಾಲಯ ನೀಡಿರುವ ಪ್ರಮಾಣ ಪತ್ರದಲ್ಲಿ ನಮೂದಿಸಿರುವ ಶೇಕಡಾವಾರು ಅಂಕಗಳನ್ನು ತಪ್ಪದೇ ಇಲ್ಲಿ ನಮೂದಿಸಬೇಕಾಗುತ್ತದೆ. ಗ್ರೇಡ್ ಯಾರಿದೆ ನೋಡ್ರಿ, ಅವರು ಪರ್ಸೆಂಟೇಜ್ನಲ್ಲಿ ಅದನ್ನು ಕನ್ವರ್ಟ್ ಮಾಡಿ ಅದನ್ನು ಅಪ್ಲಿಕೇಶನ್ನಲ್ಲಿ ನೀವು ಕಂಪಲ್ಸರಿ ಇಲ್ಲಿ ಫಿಲ್ ಮಾಡಬೇಕು.
ಆಯ್ಕೆ ವಿಧಾನ ಹೇಗಿರಲಿ ನೋಡಿ. ಕರ್ನಾಟಕ ಸರ್ಕಾರ ಸಂಘಗಳ ನಿಯಮಗಳು 1960ರ ನಿಯಮದ ಪ್ರಕಾರ ದ್ವಿತೀಯ ದರ್ಜೆ ಗುಮಾಸ್ತ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆಗಳನ್ನು ಒಟ್ಟು 200 ಅಂಕಗಳಿಗೆ ಇಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಕನ್ನಡ ಭಾಷೆಗೆ 50 ಅಂಕಗಳು ಮತ್ತು ಸಾಮಾನ್ಯ ಇಂಗ್ಲೀಷ್ಗೆ 25 ಅಂಕಗಳು, ಅದೇ ರೀತಿ ಸಾಮಾನ್ಯ ಜ್ಞಾನಕ್ಕೆ 25 ಅಂಕಗಳು ಮತ್ತು ಸಹಕಾರ ವಿಷಯಗಳಿಗಾಗಿ 50 ಅಂಕಗಳು ಮತ್ತು ಭಾರತದ ಸಂವಿಧಾನದ ವಿಷಯಕ್ಕಾಗಿ ಸಂಬಂಧಿಸಿದಂತೆ 25 ಅಂಕಗಳು ಮತ್ತು ಬ್ಯಾಂಕಿನ ಕಾರ್ಯಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ಪ್ರಶ್ನೆಗಳು ಸೇರಿಸಿ 25 ಅಂಕಗಳು. ಟೋಟಲ್ ತಮಗೆ 200 ಒಂದು ಪ್ರಶ್ನೆಗಳಿಗೆ ಇಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಸಿಪಾಯಿ ಮತ್ತು ಗನ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಟ್ಟು 100 ಅಂಕಗಳಿಗೆ ಲಿಖಿತ ಪರೀಕ್ಷೆಗಳನ್ನು ಇಲ್ಲಿ ಏರ್ಪಡಿಸಲಾಗುತ್ತದೆ. ಇದರಲ್ಲಿ ಕನ್ನಡ ಭಾಷೆಗೆ 50 ಮತ್ತು ಸಾಮಾನ್ಯ ಜ್ಞಾನಕ್ಕೆ 50 ಅಂಕಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಾಗುತ್ತದೆ. ಅಭ್ಯರ್ಥಿಗಳು ಇಲ್ಲಿ ನೋಡಿದರೆ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ರಿಟನ್ ಎಕ್ಸಾಮಿನೇಷನ್ನಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು 1:5 ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಇಲ್ಲಿ ಕರೆಯಲಾಗುತ್ತದೆ. 1:5 ರೇಷಿಯೋದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಸಂದರ್ಶನಕ್ಕೆ ಇಲ್ಲಿ ಕರೆಯಲಾಗುತ್ತದೆ. ಮೌಖಿಕ ಸಂದರ್ಶನಕ್ಕೆ ಗರಿಷ್ಠ 15 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅಭ್ಯರ್ಥಿಯು ಲಿಖಿತ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳನ್ನು ಸೇರಿಸಿ ಅಂಕಗಳನ್ನು 85ಕ್ಕೆ ಇಳಿಸಿ ಹಾಗೆ ಒಂದು ಪ್ರಾಪ್ತವಾಗುವ ಅಂಕಗಳ ಮೌಖಿಕ ಸಂದರ್ಶನದ ಇಂಟರ್ವ್ಯೂಗಳಿಗೆ 15 ಅಂಕಗಳನ್ನು ಸೇರಿಸಿ ತಮಗೆ ಮೆರಿಟ್ಗಳನ್ನು ಇಲ್ಲಿ ರೆಡಿ ಮಾಡಿ ಒಂದು ಸೆಲೆಕ್ಷನ್ ನಡೀತಾ ಇದೆ. ಆನ್ಲೈನ್ ಮೂಲಕ ಅರ್ಜಿ ಭರ್ತಿಯನ್ನು ಕೊಟ್ಟಿರ್ತಾರೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕು. ಅಭ್ಯರ್ಥಿಗಳು ಇಲ್ಲಿ ಅಪ್ಲೋಡ್ ಮಾಡುವ ಡಾಕ್ಯುಮೆಂಟ್ಗಳನ್ನು ಏನೇನು ಕೊಟ್ಟಿರ್ತಾರೆ ಫೋಟೋವನ್ನು ನೋಡಿ. ನೀವು ಫೋಟೋ ಅಪ್ಲೋಡ್ ಮಾಡುವಾಗ ಬ್ಯಾಕ್ಗ್ರೌಂಡ್ ವೈಟ್ ಇರುವ ಒಂದು ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಯಾರು AI ಯೂಸ್ ಮಾಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಕುಂತ್ಕೊಂಡು ನೀವು ಫೋಟೋಗಳನ್ನು ತೆಗೆದುಕೊಂಡು ಇತ್ತೀಚಿನ ಒಂದು ಅಥವಾ 2 ತಿಂಗಳ ಒಳಗಿನ ಫೋಟೋಗಳನ್ನು ನೀವು ಅಪ್ಲೋಡ್ ಮಾಡೋದು ಇಲ್ಲಿ ಸೂಕ್ತವಾಗಿರ್ತದೆ. ಯಾಕಂದರೆ ನೀವು AI ಜನರೇಟೆಡ್ ಫೋಟೋ ಹಾಕಿದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುವ ಸಾಧ್ಯತೆ ಕೂಡ ಇಲ್ಲೇ ಇರುತ್ತದೆ ನೋಡಿ. 100 KB ಒಳಗಡೆ ಇರಬೇಕು ಫೋಟೋ ಸೈಜು. ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು. 35 mm ಮತ್ತು 45 mm ಒಂದು ಗಾತ್ರದಲ್ಲಿ ನೀವು ಒಂದು ಫೋಟೋವನ್ನು ಅಪ್ಲಿಕೇಶನ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ. ಅದೇ ರೀತಿ ಸೈ ನೋಡಿ 50 KB ಒಳಗಡೆ ಇರಬೇಕು. ಇದು 35 mm ಮತ್ತು ವಿಡ್ತ್ ಬಂದುಬಿಟ್ಟು 20 mm ನೀವು ಸಿಗ್ನೇಚರನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ ನೋಡಿ. ಒಂದು ವೇಳೆ ಅಭ್ಯರ್ಥಿಯು ತಮ್ಮ ಭಾವಚಿತ್ರ ಮತ್ತು ಸೈನು ಅಪ್ಲೋಡ್ ಮಾಡದಿದ್ದರೆ ಅವರ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸರಿಯಾಗಿ ಇದೇ ತರಹ ನೀವು ಅಪ್ಲಿಕೇಶನಲ್ಲಿ ಫೋಟೋ ಮತ್ತು ಸಿಗ್ನೇಚರನ್ನು ಬ್ಯಾಕ್ಗ್ರೌಂಡ್ ವೈಟ್ ಇರುವ ಒಂದು ಫೋಟೋ ಮತ್ತು ಬ್ಲ್ಯಾಕ್ ಪೆನ್ನಿನಿಂದ ಸಹಿ ಮಾಡಿದ ಒಂದು ವೈಟ್ ಹಾಳೆ ಮೇಲೆ ಸಹಿ ಮಾಡಿ ನೀವು ಆ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ. ಅದೇ ರೀತಿ ಅಭ್ಯರ್ಥಿಯು ನೋಡಿ ಸಂಬಂಧಪಟ್ಟ ವಿದ್ಯಾರ್ಥಿ ಜಾತಿ ಪ್ರಮಾಣ ಪತ್ರ, ಕಂಪ್ಯೂಟರ್ ಪ್ರಮಾಣ ಪತ್ರಗಳು ಇತ್ಯಾದಿ ಜೆರಾಕ್ಸ್ ಪ್ರತಿಗಳಿಗೆ ನೀವು ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಯಾರೂ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸೆಟ್ ಜೆರಾಕ್ಸ್ ತೊಗೊಂಡು ಅದರ ಮೇಲೆ ಸೆಲ್ಫ್ ಅಟೆಸ್ಟೆಡ್ ದೃಢೀಕರಿಸಿ ನೀವೇ ಒಂದು ಸಿಗ್ನೇಚರ್ ಮಾಡಿ ಕೆಳಗಡೆ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ಆ ಒಂದು ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಯಾರು ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಅದು ಕೊಟ್ಟಿರ್ತಾರೆ ನೋಡಿ. ಇತ್ಯಾದಿ ಜೆರಾಕ್ಸ್ ಪ್ರತಿಗಳಿಗೆ ಸ್ವಯಂ ಸೆಲ್ಫ್ ಅಟೆಸ್ಟೆಡ್ ದೃಢೀಕರಿಸಿ ಸಂಬಂಧಪಟ್ಟ ಎಲ್ಲ ಪ್ರಮಾಣ ಪತ್ರಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸರಿಯಾಗಿ ಒಂದು ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಸೆಟ್ ಜೆರಾಕ್ಸ್ ಮಾಡಿಕೊಂಡು ಅದ್ರ ಮೇಲೆ ನೀವೇ ಸಿಗ್ನೇಚರ್ ಮಾಡಿ ಕೆಳಗಡೆ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮಾಹಿತಿ ಈ ಒಂದು ನೋಟಿಫಿಕೇಶನಲ್ಲಿ ಕೊಟ್ಟಿರ್ತಾರೆ. ಮುಂದಿನ ವಿಡಿಯೋದಲ್ಲಿ ನಾವು ಒಂದು ಡೆಮೋ ಅಪ್ಲಿಕೇಶನ್ ಕೂಡ ಇಲ್ಲಿ ಫಿಲಪ್ ಮಾಡಿ ನೋಡ್ತಾ ಹೋಗೋಣ. ಯಾರಿಗೆ ಡೆಮೋ ಅಪ್ಲಿಕೇಶನ್ ಅವಶ್ಯಕತೆ ಇದೆ ಈಗಲೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡಿದರೆ ನಾನು ಒಂದು ಮುಂದಿನ ವಿಡಿಯೋನಲ್ಲಿ ತಮಗೆ ಒಂದು ಡೆಮೋ ಅಪ್ಲಿಕೇಶನ್ ಕೂಡ ಫಿಲಪ್ ಮಾಡಿ ಯಾವ ರೀತಿ ನೀವು ಅರ್ಜಿಗಳನ್ನು ಕರೆಕ್ಟಾಗಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.